ದಾನಿಯೇಲನೇ, ಪ್ರಾರ್ಥಿಸು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇವತ್ತು ಈ ಶುಭ ಸಂದೇಶವನ್ನು ಯಾರಿಗಾದರೂ ನಾನು ಕೊಡಲೇಬೇಕು. ಈ ಊರಲ್ಲಿರುವ ಎಲ್ಲ ಯುವ ಜನರನ್ನು ಎಲ್ಲ ಪಾಪದ ದಾರಿಯಿಂದ ನಾನು ಹಿಂದೆ ತರಲೇಬೇಕು. ಹೆಲೋ ರೀಟಾ, ಮತ್ತೆ ಹೇಗಿದ್ದೀಯಾ? ಓ ಡ್ಯಾನಿಯಲ್, ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನಾನು ಚೆನ್ನಾಗಿದ್ದೇನೆ. ಆದರೆ ನಾನು ನಿನ್ನ ವಿಷಯದಲ್ಲಿ ಏನೋ ಕೇಳಲ್ಪಟ್ಟೆ. ಏನೋ ವ್ಯಭಿಚಾರ ಮಾಡ್ತಿದ್ದಿ, ತುಂಬ ಹುಡುಗರ ಜೊತೆಗೆ ಹೋಗ್ತಾ ಇದ್ದಿ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀನ್ ಯಾರು ನನ್ಗೆ ಹೇಳಲಿಕ್ಕೆ? ಅದು ನನ್ನ ಇಷ್ಟ. ನಾನು ಇಷ್ಟ ಬಂದಾಗೆ ನಾನು ಮಾಡ್ತೀನಿ. ಮೈ ಲೈಫ್, ಮೈ ರೂಲ್ಸ್. ಅಲ್ಲ ರೀಟಾ, ನೀನು ಮಾಡೋದು ಸರಿಯಲ್ಲ. ವ್ಯಭಿಚಾರ ಮಾಡಬಾರ್ದಂತ ಈ ಬೈಬಲಲ್ಲಿ ಬರೆದಿದ್ದಾರೆ. ಆದರೆ ನೀನು ಅದನ್ನೇ ಮಾಡ್ತಿದ್ಯಲ್ಲ, ಅದು ತಪ್ಪು. ಹಲೋ, ಮೈಂಡ್ ಯೋರ್ ಬಿಸ್ನೆಸ್. ಅದು ಬೈಬಲಲ್ಲಿ ಇದ್ದದ್ದು ಅದರಲ್ಲೇ ಇಡಿ. ಅದು ಬೈಬಲ್ ಇಟ್ಕೊಂಡು ಆಚೆ ತಿರ್ಗಾಡಿದ್ರೆ ನನ್ನ ಹೊಟ್ಟೆ ತುಂಬಲ್ಲ. ನೀನು ಹಣ ಕೊಡ್ತೀಯಾ ನನಗೆ ಸಾಕ್ತೀಯಾ? ಗೆಟ್ ಲಾಸ್ಟ್. ರೀಟಾ, ಮಾಡುದು ವ್ಯಭಿಚಾರ, ಆದರೂ ಅಹಂಕಾರ ನೋಡಿ. ಹಲೋ ರಮೇಶ, ಏನು ಅದರಲ್ಲಿ 6 ಲೋಡ್ ಇಲ್ಲಿದೆ ಅಲ್ವಾ? 4 ಬಂದುಬಿಟ್ಟಿದೆ. ಇರಲಿ, ಎರಡು ಲೋಡು BRA ಬರಲಿ, ಆಯಿತಾ? ಅಲ್ಲಿ ಮಂಜ ಇದ್ದಾನಾ? ಏಯ್ ಹಲೋ ಮಂಜ, ನಾಳೆ ರಾಬರ್ಟ್ನ ಮಗಳ ಹೋಳಿ ಕಮ್ಯುನಿಯನ್ ಇದೆ. ಅದಕ್ಕೆ 40 ಬಾಕ್ಸ್ ಬಿಯರ್, 40 ಬಾಕ್ಸ್ ವಿಸ್ಕಿ, 40 ಬಾಕ್ಸ್ ವೈನ್ ಕಳಿಸ್ಬಿಡು, ಆಯಿತಾ? ನೆನಪಲ್ಲಿ ಇದು ಇವರ ರಾಬರ್ಟ್ನ ಮಗಳಿದ್ದಾಳಲ್ಲ, ಹೌದು, ಅವಳ ರೋಸಿದೆ. ಅದಕ್ಕೆ ಅವರು ಬಿಸ್ನೆಸ್ ಮ್ಯಾನ್ ಗೊತ್ತಲ್ಲ ನಿನಗೆ. ನೀನೊಂದು ಕೆಲಸ ಮಾಡು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡು ಮಾಲ್, ಆಯಿತಾ? ಏನು ಅಲ್ಲಿ ಏನು ಕಮ್ಮಿ ಆಗಬಾರ್ದು, ಗೊತ್ತಾಯ್ತಲ್ಲ? ಮರಿಬೇಡ. ಓಕೆ ಓಕೆ. ಹಲೋ ರೋಹನ್, ಹೇಗಿದ್ದೀಯಾ? ಡ್ಯಾನಿಯಲ್, ಏನು ವೇಷ ಎಲ್ಲ ಚೇಂಜ್ ಆಗಿಬಿಟ್ಟಿದೆ? ಅದೊಂದು ದೊಡ್ಡ ಕತೆ. ನಿಂಗೂ ಗೊತ್ತುಂಟಲ್ಲ, ಮುಂಚೆ ನಾನು ನಿಮ್ಮ ಬಾರಿಗೆ ಬಂದು ಕುಡ್ದು ರೋಡಲ್ಲೆಲ್ಲ ಬಿದ್ದು ಎದ್ದು ಎಲ್ಲ ಹೋಗ್ತಿದ್ದೆ. ನೀನೇ ರಿಕ್ಷಾದಲ್ಲಿ ಬಿಡ್ತಿದ್ದೆ ಅಲ್ಲ. ಅದೊಂದು ಪಾಪದ ಒಂದು ಒಂದು ಏನು ಹೇಳ್ಬೋದು, ತುಂಬ ಹುಡುಗಿಯರ ಚಟ, ಡ್ರಗ್ಸ್, ಅದು ಇದು ತುಂಬ ಮಾಡಿದೆ. ಆದರೆ ಈ ಪವಿತ್ರ ವಾಕ್ಯ ಸಿಕ್ಕಿದ ನಂತರ ನನ್ನ ಜೀವನವೇ ಬದಲಾಗಿದೆ. ಆದರೆ ರೋಷನ್, ನೀನು ಇದು ಬಾರ್ ಇದೆಲ್ಲ ನಡೆಸೋದು ಸರಿಯಲ್ಲ, ತುಂಬ ತಪ್ಪು. ಏಯ್, ನೀನು ಕುಡಿಯೋದನ್ನು ಬಿಟ್ಟಿದ್ಯಾ ಅಂತ ನಾನು ಬಾರ್ ಬಂದ್ ಮಾಡ್ಲಾ? ಏನು ಮಾತಾಡ್ತೀಯ ನೀನು? ಹುಚ್ಚೆಣ್ಣು ಹಿಡಿದಿದ್ಯಾ ನಿನಗೆ? ಏಯ್, ನನಗೆ ಬಾರ್ ಬಂದ್ ಮಾಡ್ಲಿಕ್ಕೆ ಹೇಳ್ತಿದ್ಯಾ ನೀನು? ಅಲ್ಲ ಬ್ರದರ್, ನಿನ್ನ ಒಳ್ಳೆಯದಕ್ಕೆ ಹೇಳೋದು, ಇದು ನೀವು ಮಾಡೋದು ಸರಿಯಲ್ಲ. ನೋಡು, ನನಗೆ ಕೂಡ ಹೆಂಡತಿ ಮಕ್ಕಳಿದ್ದಾರೆ, ನಾನು ಅವರನ್ನು ಸಾಕಬೇಕು, ಗೊತ್ತಾಯ್ತಾ? ರೋಷನ್, ನಿಂಗೆ ಹೆಂಡತಿ ಮಕ್ಕಳಿದ್ದಾರೆ, ಹಾಗೆಯೇ ಇಲ್ಲಿ ಕುಡಿಲಿಕ್ಕೆ ಬರುವವರು ಕೂಡ ನಿನ್ನ ಬಾರಲ್ಲಿ, ಅವರಿಗೆ ಕೂಡ ಒಂದು ಕುಟುಂಬ ಉಂಟು. ಅವರ ಕುಟುಂಬ ಕೂಡ ಹಾಳಾಗ್ತಾ ಉಂಟಲ್ಲ ರೋಷನ್. ಹೇಯ್, ಏನು ನೀನು ನನ್ನ ಬಾರಲ್ಲಿ ಕುಡಿದು ಅಲ್ಲಿ ಬೀಳ್ತಿದ್ದೀಯಾ? ನಿನ್ನನ್ನು ನಾನು ನಿನ್ನ ಮನೆಗೆ ಕೊಂಡೋಗಿ ಬಿಡ್ತಿದ್ದೆ. ಏಯ್,
ಇನ್ನೊಮ್ಮೆ ಅಂದ್ರೆ ಅಲ್ಲು ಬಿಡ್ತೇನೆ ನೋಡು. ರೋಷನ್ ಏಯ್ ರೋಷನ್, ಹೇಳುದು ಕೇಳು, ಇನ್ನು ಒಳ್ಳೇದ ಕೇಳುದು ರೋಷನ್. ಮಾಡುದು ಬಾರ್ ಕೆಲಸ, ಅದರಲ್ಲಿ ಎಲ್ಲ ಕುಟುಂಬಗಳನ್ನು ಹಾಳು ಮಾಡ್ತಿದ್ದಾನೆ. ಆದರೂ ಅಹಂಕಾರ ನೋಡಿ. ಸೈನ್ಸ್ ರಿಸರ್ಚರ್ ರೋಹನ್. ಹೆಲೋ ರೋಹನ್, ಓ ಡ್ಯಾನಿಯಲ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಪ್ಪ, ನೀನು ಹೇಗಿದೀಯಾ? ಯೇಸು ನಿನ್ನನ್ನು ಪ್ರೀತಿಸ್ತಾರೆ. ಯಾರದು ಯೇಸು? ಯೇಸು ನಮ್ಮ ದೇವರು. ದೇವರು? ಎಲ್ಲಿದ್ದಾರೆ ದೇವರು? ಯಾರದು ದೇವರು? ನಾನು ದೇವರನ್ನ ನಂಬಲ್ಲ. ನಾನು ನಂಬೋದಾದರೆ ಸೈನ್ಸ್ ಮಾತ್ರ. ದೇವರಂತೆ ದೇವರು. ದೇವರು ಇದ್ದಿದ್ರೆ ಈ ಪ್ರಪಂಚದಲ್ಲೆಲ್ಲ ಚೆನ್ನಾಗಿರಬೇಕಾಗಿತ್ತು, ಆಸ್ಪತ್ರೆಗಳೆಲ್ಲ ಮುಚ್ಚಬೇಕಾಗಿತ್ತು. ದೇವರಂತೆ ದೇವರು. ಹೇ ರೋಹನ್, ಹೇಳುದು ಕೇಳು. ಏಯ್ ಸುಮ್ಮನಿರಪ್ಪ, ನೀ ದೇವರಿದ್ದಾರೆ ಅಂತ ಹೇಳ್ತೀಯಲ್ಲ. ನಾನು ಅನಾಥನಾಗಿದ್ದೇನೆ. ನಾನು ಚಿಕ್ಕವಾಗಿರುವಾಗಲೇ ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದೇನೆ. ದೇವರಿದ್ದಾರೆ ಅಂತ ಹೇಳಿದೆ, ನಾನು ಅನಾಥನಾಗಿ ಬರ್ತಾ ಇರಲಿಲ್ಲ. ದೇವರಂತ ದೇವರು ಹೇಳ್ಬೇಡ. ನೋಡು, ಮಂಗನಿಂದ ಮಾನವ. ಅಲ್ಲ ರೋಹನ್, ಮಂಗನಿಂದ ಮಾನವ ಅಲ್ಲ, ಮಣ್ಣಿನಿಂದ ಮಾನವ. ಮಣ್ಣಿನಿಂದ ಮಾನವ ಏನು ಹುಚ್ಚುಚ್ಚದ ಮಾಡ್ತದೆ? ಏಯ್ ಏನಾಗಿದೆ ಕೊನೆ ಡೇನಿಗೆ? ಮತ್ತೆ ಅದೇನೇನು ವೇಷ ಎಲ್ಲ ನಿಂದು? ಇದು ಪುಸ್ತಕ ಎಲ್ಲ ತಗೊಂಡು ಇದೇನು ಕತೆ ನಿಂದು? ರೋಹನ್, ಬೈಬಲ್. ಬೈಬಲಾ? ಇದರಲ್ಲಿ ಪವಿತ್ರ ವಾಕ್ಯ ಉಂಟು. ಅದನ್ನು ನಂಬಲ್ಲ ಕಣೋ ನಾನು. ಅದು ನಂಬುದೇ ಬಿಟ್ಟಿದ್ದೇನೆ. ದೇವರು ಇದ್ದಿದ್ರೆ ನಾನು ಇಷ್ಟು ಚೆನ್ನಾಗಿರ್ಬೇಕಿತ್ತು. ಈ ಪರಿಸ್ಥಿತಿಗೆ ನಾನು ಬರಬಾರ್ದಿತ್ತು. ದೇವರಂತೆ ದೇವರು. ಏಯ್ ರೋಹನ್, ಕೇಳು ರೋಹನ್. ಏಯ್ ಹೋಗ. ಈ ಸೈನ್ಸ್ನವರಿಗೆ ಹೇಳಿ ಕೂಡ ಪ್ರಯೋಜನ ಇಲ್ಲ. ಅವರು ಸೈನ್ಸನ್ನೇ ನಂಬುದಲ್ಲದೆ ತುಂಬ ಕಷ್ಟ ಇವರನ್ನು ಸರಿ ಮಾಡಲಿಕ್ಕೆ. ಇವತ್ತು ಕೂಡ ಯಾರಿಗೂ ನಾನು ಶುಭ ಸಂದೇಶವನ್ನು ಕೊಡಲಿಕ್ಕೆ ಆಗಲಿಲ್ಲ ಅಲ್ಲ ಯೇಸುವೆ. ದಾನಿಯೇಲನೇ, ಪ್ರಾರ್ಥಿಸು. ಕೆಲವು ವಾರಗಳ ನಂತರ ಅಯ್ಯೋ ಹಲೋ ರೀಟಾ, ರೀಟಾ, ಇವಂದೆಲ್ಲ ಕೇಳಿದ್ರೆ ನಾನು ವ್ಯಾಪಾರ ಬಂದ್ ಮಾಡಬೇಕಾಗ್ತದೆ. ನೋಡಿಯೇ ಓಡ್ತಿದ್ದಾರೆ. ಹೇಗೆ? ಒಂದು 10 ಲಕ್ಷ, 15 ಲಕ್ಷ, 10 ಲಕ್ಷ. ರೋಷನ್, ಏಯ್ ರೋಷನ್, ಏಯ್ ಮಾತಾಡಬೇಡ. ರೋಷನ್ ಕೇಳು ರೋಷನ್. ನಾನು ಮೂಲ ಕ್ರೈಸ್ತ. ಮಾತಾಡಬೇಡ. ನನಗೂ ಗೊತ್ತು ದೇವರು ಯಾರಂತ. ರೋಷನ್ ಕೇಳು ರೋಷನ್. ಹೋಗಲ್ಲು. ಏನು ಮಾಡಲಿ, ಯಾರು ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಲ್ಲ. ಬಂದ ಬೈಬಲ್ ಪಂಡಿತ ರೋಹನ್, ಏನಪ್ಪ ನಿಂದು? ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ರೋಹನ್ ಕೇಳು ರೋಹನ್, ನಾನು ಹೇಳುವುದನ್ನು ಸ್ವಲ್ಪ ಕೇಳು. ನೀನು ನನ್ನ ಕೇಳಪ್ಪ. ನೀನು ದೇವರು ನೋಡಿದ್ಯಾ?
ನೋಡಿದ್ಯಾ? ನಾನು ದೇವರನ್ನು ನೋಡಲಿಲ್ಲ, ಹಾ. ಆದರೆ ನಾನು ದೇವರನ್ನು ಅನುಭವ ಮಾಡಿದ್ದೇನೆ. ನಾನು ಅನುಭವಿಸ್ತಾ ಇಲ್ಲಲ್ಲ, ನೀನು ಅನುಭವಿಸ್ತಾ ಇದೆಯಪ್ಪ, ನಾನು ಅನುಭವಿಸ್ತಾ ಇಲ್ಲಲ್ಲ. ನೀನು ದೇವರಿದ್ದಿದ್ದು ನಾನು ಅನುಭವಿಸ್ಬೇಕಾಗಿತ್ತು, ನಾನು ಸುಖವಾಗಿರ್ಬೇಕಿತ್ತು. ದೇವರಂತೆ ನೀನು ಡ್ಯಾನಿಯಲ್ ಸುಮ್ಮನೆ ಹುಚ್ಚರಾಗಿ ಮಾತಾಡಬೇಡ, ನನ್ನ ಪಾಡಿಗೆ ಬಿಟ್ಬಿಡು. ದೇವರಂತೆ ರೋಹನ್, ಕೇಳು ರೋಹನ್. ಎಲ್ಲಿಂದಲ್ಲ ರೋಹನ್. ಹೋಗವ. ನನ್ನ ಮಾತನ್ನೇ ಕೇಳಿಕ್ಕೆ ಯಾರು ತಯಾರಿಲ್ಲ ಅಲ್ಲ. ದೇವರೇ, ಏನು ಮಾಡೋದು? ನನ್ನ ಮಾತನ್ನು ಹೇಳು ಯಾರು ಕೇಳಿಕ್ಕೆ ತಯಾರಿಲ್ಲ. ಈ ಶುಭ ಸಂದೇಶವನ್ನು ಕೊಡಬೇಕಂತ ಎನಿಸ್ತಾ ಇದ್ದೇನೆ, ಆದರೆ ನನ್ನ ಮಾತನ್ನು ಕೇಳಿಕ್ಕೆ ಯಾರು ಸಹ ರೆಡಿ ಇಲ್ಲ ಅಲ್ಲ. ಯೇಸುವೆ, ದಾನಿಯೇಲನೇ ಪ್ರಾರ್ಥಿಸು. ಹಲವು ವರ್ಷಗಳ ನಂತರ ಪ್ರಭು ಯೇಸುವೆ, ಯೇಸುವೆ, ನನ್ನ ಪ್ರಯತ್ನದಿಂದ ನಾನು ನಿಮ್ಮ ವಾಕ್ಯವನ್ನು ಹೇಳಲು ಬಯಸ್ತಾ ಇದ್ದೇನೆ. ಆದರೆ ಒಂದೇ ಒಂದು ಆತ್ಮವನ್ನು ನಿಮ್ಮ ಬಳಿಗೆ, ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತೆ ಮಾಡಲಿಕ್ಕೆ ನನಗೆ ಆಗಲ್ಲಪ್ಪ. ನಾನು ಸೋತೋಗಿದ್ದೇನಪ್ಪ, ನಾನು ಸೋತೋಗಿದ್ದೆ. ಎಲ್ಲ ನನ್ನ ಸಹೋದರರು, ಎಲ್ಲ ನನ್ನ ಬಂಧು ಮಿತ್ರರು, ಈ ಲೋಕದಲ್ಲಿರೋ ಎಲ್ಲ ಜನರು ಆ ಪಾಪದ ಬಂಧನದಿಂದ ಸೈತಾನನ ಅಧೀನದಲ್ಲಿದ್ದಾರಪ್ಪ. ಅವರನ್ನು ಯಾರು ಬಿಡಿಸ್ತಾರಪ್ಪ? ಯಾರು ಬಿಡಿಸ್ತಾರೆ? ಪವಿತ್ರಾತ್ಮರೇ, ದಯವಿಟ್ಟು ನನಗೆ ಸಹಾಯ ಮಾಡಿ. ನನ್ನ ಕೈಯಿಂದ ಆಗಲ್ಲ, ನನ್ನಿಂದ ಆಗಲ್ಲಪ್ಪ, ನನ್ನಿಂದ ಆಗಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ ಪವಿತ್ರಾತ್ಮರೇ. ಯಾರು ನನ್ನನ್ನು ಕೇಳುವವರಿಲ್ಲ ಪವಿತ್ರಾತ್ಮರೇ, ದಯವಿಟ್ಟು ಸಹಾಯ ಮಾಡಿ. ದಾನಿಯೇಲನೇ, ಎದ್ದೇಳು, ಶುಭ ಸಂದೇಶವನ್ನು ಸಾರು. ಅಯ್ಯೋ, ರೀಟಾ, ಏನಾಯ್ತು ನಿನಗೆ? ಏನು ಚಿಂತೆ ಮಾಡ್ತಾ ಇದ್ದಿ? ಏನ್ ಹೇಳಿ ನಾನು? ಅಯ್ಯೋ, ಪ್ರೀತಿ ಪ್ರೀತಿ ಎಂದು ಹುಡುಕಿ ಎಲ್ಲೂ ಸಿಗ್ಲಿಲ್ಲ ನನಗೆ. ಮನೆಯಲ್ಲೂ ಸಿಗ್ಲಿಲ್ಲ, ಅಮ್ಮ ಅಪ್ಪ ನನ್ಗೆ ಕೊಟ್ಟಿಲ್ಲ ಏನು. ಅಯ್ಯೋ, ಇದಕ್ಕೋಸ್ಕರ ನಾನು ದಾರಿ ತಪ್ಪಿ ಅಲ್ಲಿ ನಾನು ಪ್ರೀತಿ ಹುಡುಕಿದೆ, ಅಲ್ಲೂ ನನಗೆ ಸಿಗ್ಲಿಲ್ಲ. ನಾನು ಎಲ್ಲೂ ಕಡೆ ಪ್ರೀತಿ ಸಿಗ್ತಾ ಇಲ್ಲ. ಅಯ್ಯೋ, ಎಲ್ಲ ಇದೆ, ಹಣ ಇದೆ, ಆಸ್ತಿ ಇದೆ, ಆದರೆ ಈ ಜೀವನದಲ್ಲಿ ಸಮಾಧಾನವೇ ಇಲ್ಲ. ಏನು ಮಾಡಲಿ? ಈ ಜೀವನವೇ ಬೇಡ, ನನಗೆ ಯಾರೂ ಇಲ್ಲ. ಅಯ್ಯೋ ರೀಟಾ, ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನೀನು ಈ ಲೋಕದಲ್ಲಿ ಪ್ರೀತಿ ಸಿಗಲಿ ಬಯಸ್ತೀಯಾ? ಖಂಡಿತವಾಗಿ ನಿನಗೆ ಈ ಲೋಕದಲ್ಲಿ ಪ್ರೀತಿ ಸಿಗಲ್ಲ. ಪ್ರೀತಿಯ ಸ್ವರೂಪ ಯೇಸು ಕ್ರಿಸ್ತರಾಗಿದ್ದಾರೆ. ನಿಜವಾದ ಸ್ವರೂಪ ಯೇಸು ಕ್ರಿಸ್ತರು ಪ್ರೀತಿಯ ಆಗಿದ್ದಾರೆ. ರೀಟಾ, ನೀನು ಈ ಲೋಕದಲ್ಲಿ ತಾತ್ಕಾಲಿಕವಾದ ಈ ಪ್ರೀತಿಯನ್ನು ಹುಡುಕ್ಲಿಕ್ಕೆ ಇಲ್ಲಿ ಬಂದಿದ್ಯಾ? ನಿತ್ಯ ಜೀವ ಪ್ರೀತಿ, ಅದು ಯೇಸು ಕ್ರಿಸ್ತರ ಪ್ರೀತಿಯಾಗಿದೆ. ನೋಡು ರೀಟಾ, ನಿನಗಾಗಿ ಆ ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಆ ಪ್ರೀತಿಯ ಗುಣ, ಆ ಪ್ರೀತಿಯ ಲಕ್ಷಣಗಳು ನಿನಗೆ ತಿಳಿದಿದೆಯಾ ರೀಟಾ? ತಿಳಿದಿದೆಯಾ? ಇಲ್ಲ. ನೋಡು ನೋಡು ರೀಟಾ, ನೋಡು, ಆ ದಿನ ಯೇಸು ಕ್ರಿಸ್ತರು ವ್ಯಭಿಚಾರದಲ್ಲಿ ಸಿಲುಕಿದ್ದ ಆ ಸ್ತ್ರೀಗೆ ಯೇಸು ಸ್ವಾಮಿ ಹೇಳಿದ್ರು, ಇನ್ನು ಮೇಲೆ ಪಾಪ ಮಾಡಬೇಡ, ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ,
ಯೇಸು ಅವಳನ್ನು ಮುದ್ದಿಟ್ಟು ಸ್ವೀಕರಿಸಿದರು. ಆದ್ರೆ ಈ ಯೇಸುನ ಈ ಪಾಪಿಯನ್ನು ಪ್ರೀತಿಸ್ತಾರಾ? ಖಂಡಿತವಾಗಿಯೂ ರೀಟಾ, ಯೇಸು ನಿನ್ನನ್ನು ಪ್ರೀತಿಸ್ತಾರೆ. ಯಾಕೆಂದ್ರೆ ಈ ನಿನ್ನ ದೇಹ ಯೇಸುವಿನ ಆಲಯವಾಗಿದೆ. ಈ ದೇಹ ಪವಿತ್ರವಾದದ್ದು. ಆ ದೇವಾಲಯದಲ್ಲಿ, ಆ ಆಲಯದಲ್ಲಿ ಪವಿತ್ರಾತ್ಮರು ನೆಲೆಸ್ತಾರೆ. ಮಾನವರು ನಿರ್ಮಿಸಿದ ಈ ಆಲಯದಲ್ಲಿ ದೇವರು ನಿಲ್ಲಲು ಬಯಸಲ್ಲ ರೀಟಾ. ನಿನ್ನ ಈ ಹೃದಯದಲ್ಲಿ, ಚಿಕ್ಕ ಹೃದಯದಲ್ಲಿ ಅಂತ ಮಹೋನ್ನತ ಸ್ವರ್ಗ ಭೂಲೋಕವನ್ನು ಸೃಷ್ಟಿಸಿದ ದೇವರು ನಿಲ್ಲಲು ಬಯಸ್ತಾರೆ ರೀಟಾ. ಹೌದು, ಅವರು ಮಾತ್ರ ನನಗೆ ರಕ್ಷಣೆ ಕೊಡ್ತಾರೆ. ಅವರು ಮಾತ್ರ ನನ್ನನ್ನು ಪ್ರೀತಿಸ್ತಾರೆ. ಖಂಡಿತವಾಗಿಯೂ ರೀಟಾ. ಹಾಗಾದ್ರೆ ಈ ಪ್ರೀತಿ ನನಗೆ ಹೇಗೆ ಸಿಗುತ್ತೆ? ಏನ್ ಮಾಡ್ಬೇಕು ನಾನು? ನೋಡು ರೀಟಾ, ಓಲಿ ಟ್ರಿನಿಟಿ ಬೆಂಗಳೂರು ಮೈಲಸಂದ್ರದಲ್ಲಿ ಇದೇ ಎವ್ರಿ ಮಂತ್ ಫಸ್ಟ್ ಸಂಡೇ ರೆಟ್ರೀಟ್ ಇದೆ. ಅಲ್ಲಿ ವಾಕ್ಯದ ಬೋಧನೆ ಆಗುತ್ತೆ, ಸ್ತುತಿ ಆರಾಧನೆ ಆಗುತ್ತೆ, ಕೌನ್ಸಿಲಿಂಗ್ ಆಗುತ್ತೆ, ಬಲಿಪೂಜೆ ಇರುತ್ತೆ. ಮತ್ತು ಅದಕ್ಕಿಂತ 2 ದಿನ ಮುಂಚೆ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ಅಲ್ಲಿ ಕೂಡ ದೇವರ ವಾಕ್ಯದ ಬೋಧನೆ, ದೇವರ ವಾಕ್ಯದ ಬೋಧನೆ ಇರುತ್ತೆ. ಆಮೇಲೆ ಸ್ತುತಿ ಆರಾಧನೆ ಇರುತ್ತೆ. ದೇವರ ವಾಕ್ಯದ ಗುಡಾರ್ಥಗಳು ದೇವರು ತಿಳಿಸ್ತಾರೆ. ಶುಕ್ರವಾರ ಶನಿವಾರ ಉಪವಾಸ ಪ್ರಾರ್ಥನೆ ಇದೆ. ಅಲ್ಲಿ ಖಂಡಿತವಾಗಿಯೂ ಯೇಸುವಿನ ಪ್ರೀತಿಯನ್ನು ನೀನು ಅನುಭವಿಸಬಹುದು. ನಾವು ಅಲ್ಲಿ ಹೋಗೋಣ. ನಾನು ಕೂಡ ಅಲ್ಲಿ ಹೋಗ್ತೇನೆ, ನೀವು ಬನ್ನಿ. ಹಾಗಾದ್ರೆ ನನ್ನ ಜೊತೆ ಇನ್ನೂ ಈ ವ್ಯಭಿಚಾರದಲ್ಲಿ ಇದ್ದಾರೆ, ಅವರಿಗೂ ನಾವು ಒಟ್ಟಿಗೆ ಸೇರು. ಖಂಡಿತ ರೀಟಾ. ನೋಡಿ, ಈ ಶುಭ ಸಂದೇಶವನ್ನು ಅವರಿಗೂ ಸಾರೋಣ. ಅವರು ಅವರ ಪಾಪದಿಂದ ಹಿಂದೆ ಸರಿಬೇಕು. ನಾವು ಅವರನ್ನು ಕೂಡ ಅಲ್ಲಿ ಕೊಂಡೋಗೋಣ. ಬನ್ನಿ, ನಾವು ಹೋಗೋಣ. ಅಯ್ಯೋ, ಸಮಾಧಾನನೇ ಕಳೆದುಕೊಂಡು ಬಿಟ್ಟೆ. ಇದ್ದ ಒಬ್ಬಳೆ ಮಗಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ನಾನು ಲಂಡನ್ನಿಗೆ ಕಳಿಸಿಬಿಟ್ಟೆ. ಆದರೆ ಅವಳು ಅಲ್ಲಿ ಬೇರೆ ಒಬ್ಬಳ ಹುಡುಗನ ಜೊತೆ ಓಡಿ ಹೋದ್ಲು. ಮತ್ತೆ ಅವಳು ಭಾರತಕ್ಕೆ ಬರಲಿಲ್ಲ. ಅಯ್ಯೋ, ನನ್ನ ಮಗ ಏನು ಕಮ್ಮಿ ಆಗಬಾರ್ದಂತ ಅವನಿಗೆ ಎಲ್ಲವನ್ನು ಕೊಟ್ಟೆ. ಆದ್ರೆ ಡ್ರಗ್ಸಿಗೆ ಒಳಗಾಗಿ ಬಿಟ್ಟ, ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟ. ನಾನು ಪ್ರೀತಿಸಿದ ಹೆಂಡತಿ ಆದ್ರೆ ನನ್ನ ಜೊತೆ ಇರ್ತಾಳಂತ ತಿಳ್ಕೊಂಡೆ. ಆದ್ರೆ ಅವಳು ಪಕ್ಕದ ಮನೆಯ ಹುಡುಗನ ಜೊತೆ ಓಡಿ ಹೋದ್ಲು. ಅಯ್ಯೋ, ಹಣ ಇದೆ, ಅಂತಸ್ತಿದೆ, ಏನ್ ಮಾಡ್ಲಿ ನಾನು? ಎಂಡ ಸಾರಾಯಿ ಮಾರ್ಕೊಂಡು ತುಂಬಾ ಹಣ ಗಳಿಸಿದ್ದೇನೆ. ಆದ್ರೆ ಅಯ್ಯೋ, ಏನ್ ಮಾಡ್ಲಿ ನಾನು? ಇಲ್ಲ, ನನಗೆ ಇನ್ನು ಇರುವುದು ಒಂದೇ ದಾರಿ. ಯೇಸು. ರೋಷನ್, ಏನಾಯ್ತು? ಸಮಾಧಾನ ಕಳೆದುಕೊಂಡು ಬಿಟ್ಟು ಸಮಾಧಾನ ಇಲ್ಲ, ಕುಟುಂಬವನ್ನು ಕಳೆದು ಬಿಟ್ಟೆ. ನೋಡು ರೋಷನ್ ಸಹೋದರ, ಈ ಲೋಕದಲ್ಲಿ ನೀನು ಸಮಾಧಾನ ಹುಡುಕ್ತಿದ್ದೀಯ. ಸಮಾಧಾನದ ರಸ ಯೇಸು ಕ್ರಿಸ್ತರಾಗಿದ್ದಾರೆ. ಈ ಲೋಕದಲ್ಲಿ ನೀನು ಸಮಾಧಾನ ಹುಡುಕ್ಲಿಕ್ಕೆ ಬಂದಿದ್ದೀಯ? ಇಲ್ಲ. ಈ ಲೋಕದಲ್ಲಿ ಸಿಗುವ ಸಮಾಧಾನ ತಾತ್ಕಾಲಿಕವಾದುದು. ಆದರೆ ಯೇಸು ಕ್ರಿಸ್ತರ ಸಮಾಧಾನ ಶಾಶ್ವತವಾದದ್ದು. ರೋಷನ್ ಬ್ರದರ್,
ಹಣ ಇದೆ ಬ್ರದರ್, ಹಣ ಇದೆ, ಅಂತಸ್ತಿದೆ. ಓ, ಹಣದ ವ್ಯಾಮೋಹದಿಂದಲೇ ಹಲವಾರು ಕೇಡಿಗೆ ಅವರು ಬಿದ್ದೋಗಿದ್ದಾರೆ ರೋಷನ್. ಅವರು ಪಾಪ ಜೀವನಕ್ಕೆ ಹೋಗಿದ್ದಾರೆ ಹಣದ ವ್ಯಾಮೋಹದಿಂದ. ನೋಡು ರೋಷನ್, ಪಾಪದ ಸಂಬಳ ಮರಣವಾಗಿದೆ ರೋಷನ್, ಪಾಪದ ಸಂಬಳ ಮರಣವಾಗಿದೆ. ಅದನ್ನು ನೀನು ಒಂದು ವೇಳೆ ತ್ಯಜಿಸಿ ಯೇಸುವಿನ ಕಡೆಗೆ ನೀನು ಮನ ತಿರುಗಿದೆಯಾದರೆ ಯೇಸು ಆ ಸಮಾಧಾನವನ್ನು, ಅವರ ಸಮಾಧಾನವನ್ನು ನಿಮಗೆ ಮರಳಿ ಕೊಡ್ತಾರೆ ರೋಷನ್. ಅಯ್ಯೋ ಯೇಸುವೇ, ಒಬ್ಬ ಕ್ರೈಸ್ತನಾಗಿ ಇದೇ ಕೈಗಳಿಂದ ಎಷ್ಟೋ ಯುವಕರನ್ನು ಕುಡುಕರನ್ನಾಗಿ ಮಾಡಿಬಿಟ್ಟಿದ್ದೇನೆ, ಎಷ್ಟೋ ಕುಟುಂಬಗಳನ್ನು ಹಾಳು ಮಾಡಿಬಿಟ್ಟಿದ್ದೇನೆ. ಸಮಾಧಾನ ನೋಡು ಯೇಸುವೇ, ನೋಡು, ಇದೇ ಕೈಗಳಿಂದ ಯಾರಿಗೆ ನೀನು ತಪ್ಪು ದಾರಿಗೆಳೆದಿದ್ದಿ, ಯೇಸು ಕ್ರಿಸ್ತರು ನಿನ್ಗೆ ಹೇಳ್ತಾ ಇದ್ದಾರೆ ಶುಭ ಸಂದೇಶವನ್ನು ಸಾರು. ಯಾರಿಗೆ ನೀನು ಪಾಪಕ್ಕೆ ದಾರಿಗೆ ಒಯ್ದೊದ್ದಿ, ಯಾರಿಗೆ ಪಾಪದ ದಾರಿಯಲ್ಲಿ ನೀನು ನಡೆಸಿದ್ದಿ, ಅವರಿಗೆ ಈ ಶುಭ ಸಂದೇಶವನ್ನು ಸಾರು. ಹೌದು ಬ್ರದರ್, ಎಲ್ಲರಿಗೂ ನಾನು ಯೇಸುವನ್ನು ಅನುಭವಿಸಬೇಕು. ಖಂಡಿತವಾಗಿ ನೀನು ಅನುಭವಿಸಬೇಕಾ? ಖಂಡಿತವಾಗಿ ಪ್ರತಿ ತಿಂಗಳ ಆದಿತ್ಯವಾರ ಓಲಿ ಟ್ರಿನಿಟಿ ಚರ್ಚ್ ಬೆಂಗಳೂರು ಮೈಲಸಂದ್ರ ವನಚಿನ್ನಪ್ಪ ಶ್ರೈನಲ್ಲಿ ಧ್ಯಾನ ಕೂಟ ಇದೆ. ಪ್ರತಿ ತಿಂಗಳ ಮೊದಲನೇ ಭಾನುವಾರ ನೀನಲ್ಲಿ ಬರಬೇಕು. ನಾನು ಬರ್ತೇನೆ. ಅಲ್ಲಿ ದೇವರ ವಾಕ್ಯದ ಬೋಧನೆ ಇದೆ, ಸ್ತುತಿ ಆರಾಧನೆ ಇದೆ, ಕೌನ್ಸಿಲಿಂಗ್ ಇದೆ, ಬಲಿ ಪೂಜೆ ಇದೆ. ಅಲ್ಲಿ ಖಂಡಿತವಾಗಿ ನಿಮಗೆ ಯೇಸುವಿನ ಸಮಾಧಾನ ಸಿಗುತ್ತೆ, ಯೇಸುವಿನ ಸಮಾಧಾನ ಸಿಗುತ್ತೆ. ಉಪವಾಸ ಪ್ರಾರ್ಥನೆ ಇದೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ ಇದೆ, ಶನಿವಾರ ಉಪವಾಸ ಪ್ರಾರ್ಥನೆ ಇದೆ. ಖಂಡಿತವಾಗಿ ಏನು ನೀನು ಕಳೆದುಕೊಂಡಿದ್ದಿ ಅದು ನಿನಗೆ ಮತ್ತೆ ಸಿಗುವುದು. ಹೌದು ಬ್ರದರ್, ನಾನು ಬರ್ತೇನೆ. ಹೋಗೋಣ ಬನ್ನಿ. ಅಯ್ಯೋ, ದೇವರು ಇಲ್ಲ, ಮನುಷ್ಯರು ಇಲ್ಲ. ಚಿಕ್ಕದಿಂದ ನನ್ನ ಅಪ್ಪ ಅಮ್ಮನ ಕಳೆದುಕೊಂಡಿದ್ದೇನೆ, ಅನಾಥನಾಗಿದ್ದೇನೆ. ಏನು ಮಾಡೋದು? ಈಗಲೂ ಅನಾಥನೇ, ಸತ್ತೇ ಬಿಡೋಂತಾಗ್ತಾ ಇದೆ. ನಾನು ಸಾಯಬೇಕು, ಇನ್ನು ಯಾಕೆ ಜೀವನ? ರೋಹನ್, 2 ದಿನದ ಹಿಂದೆ ನೀನು ಪಾಯ್ಸನ್ ತೆಗೆದು ಸಾಯ್ಬೇಕಂತ ಹೇಳಿ ಈಗ ಪಾಯ್ಸನ್ ಅನ್ನು ನಿನ್ನ ಮಂಚದ ಕೆಳಗೆ ನೀನು ಇಟ್ಟಿದ್ದಿ. ಇವರಿಗೆ ಗೊತ್ತಾಯ್ತು? ನಿಮಗೆ ಗೊತ್ತಾಯ್ತು? ನಾನು ನಿನಗಾಗಿ ಪ್ರಾರ್ಥಿಸುವಾಗ ಪ್ರಭು ಯೇಸು ನನಗೆ ತೋರಿಸಿದ್ರು. ಹೋಗು, ಮೊದಲು ನೀನು ನಿನ್ನ ಸಹೋದರನಾದ ರೋಹನನಿಗೆ ನೀನು ಈ ವಾಕ್ಯವನ್ನು ಹೇಳು, ಅವನು ಅದರಿಂದ ಆ ಒಂದು ಕೇಡಿಗನಿಂದ ಅವನನ್ನು ತಪ್ಪಿಸು ಎಂದು ಪ್ರಭು ಯೇಸು ನನಗೆ ಹೇಳಿದ್ರು. ಅದಕ್ಕಾಗಿ ನಾನು ಓಡಿ ನಿನ್ನ ಹತ್ತಿರ ಬಂದೆ ರೋಹನ್. ಹೌದಾ? ಆದರೆ ಯೇಸು ಇದ್ದಾರಾ? ಖಂಡಿತವಾಗಿಯೂ ಇದ್ದಾರೆ. ಅವರು ದೇವರಾಗಿದ್ದಾರಾ? ಖಂಡಿತವಾಗಿ ದೇವರಾಗಿದ್ದಾರೆ, ಅವರು ಇಲ್ಲಿದ್ದಾರೆ. ಆದರೆ ನೋಡು ಸಹೋದರ, ಎಲ್ಲ ಪ್ರವಾದನೆಗಳು, ಈ ಪವಿತ್ರ ಬೈಬಲ್ನಲ್ಲಿರುವ ಎಲ್ಲ ಪ್ರವಾದನೆಗಳು ನೆರವೇರಿದೆ. ಯೇಸು ಕನ್ಯೆಯೊಬ್ಬಳ ಉದಾರದಲ್ಲಿ ಜನಿಸ್ತಾರೆ, ಅವರು ಆ ಶಿಲುಬೆಯ ಮರವನ್ನು ಏರ್ತಾರೆ, ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಅವರು ಸಾವನ್ನಪ್ತಾರೆ. ಅವರು ಮತ್ತೆ ಪುನರ್ಸ್ಥಾಪನೆ ಆಗ್ತಾರೆ. ಆಮೇಲೆ ಮತ್ತೆ ತಂದೆ ಬಳಿಗೆ ಹೋಗಿದ್ದಾರೆ. ಆದರೆ ಒಂದೇ ಒಂದು ವಾಗ್ದಾನ ಬಾಕಿ ಇದೆ, ಅವರು ಮತ್ತೆ ಬರ್ತಾರೆ ರೋಹನ್. ಆ ದಿನ ನೀನು ಸಿದ್ಧನಾಗಿರಬೇಕು. ಇದೇ ಸಂದೇಶ ಯೇಸು ಕ್ರಿಸ್ತರು ನನಗೆ ಹೇಳ್ಬೇಕಂತ ಹೇಳಿಬಿಟ್ರು. ನಿನಗೆ ಸಿದ್ಧನಾಗಿರ್ಬೇಕು ಅಣ್ಣ. ಹಾಗಾದ್ರೆ ನನಗೋಸ್ಕರ ಪ್ರಾರ್ಥಿಸಿ ಅಣ್ಣ. ಖಂಡಿತವಾಗಿ ರೋಹನ್, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಅಪ್ಪ, ತಂದೆ, ನೀವು ಪರಿಶುದ್ಧರು, ಪರಿಶುದ್ಧರು. ಅಸಾಧ್ಯವಾದುದು ನಿಮಗೆ ಯಾವುದೂ ಇಲ್ಲ ಅಪ್ಪ. ಈ ಮಗನನ್ನು ನಿಮ್ಮ
ಬೆಳಕಿನಡೆಗೆ ನೀವು ತಂದಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ನೀವು ಪರಿಶುದ್ಧರು ಅಪ್ಪ, ನೀವು ಪರಿಶುದ್ಧರು. ನಿಮ್ಮ ರಕ್ತದಿಂದ ಈ ಮಗನನ್ನು ನೀವು ಪರಿಶುದ್ಧಗೊಳಿಸಿದ್ದೀರಿ. ಅಯ್ಯೋ ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಅಯ್ಯೋ, ಸ್ತೋತ್ರ ಯೇಸುವೆ. ನನಗೆ ಬೆಳಕು ಕಾಣ್ತಾ ಇದೆ. ಆ ಬೆಳಕು ಯೇಸು ಆಗಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಆ ಯೇಸುವನ್ನು. ಆ ಯೇಸು ನಿಜವಾದ ದೇವರು. ಹೌದು, ಯೇಸುವೇ ನಿಜವಾದ ದೇವರು. ನಾನು ನಂಬ್ತೀನಿ ಅಣ್ಣ. ನಾನು ನೋಡ್ತಾ ಇದ್ದೀನಿ ಅವರನ್ನು. ರೋಹನ್, ನಿನಗೆ ಹೇಗೆ ಗೊತ್ತಾಯಿತು ಯೇಸು ಇದ್ದಾರಂತ? ನನಗೆ ಗೊತ್ತಿಲ್ಲ ಅಣ್ಣ, ಯೇಸು ನೋಡಿ ಆದರೆ ಅದನ್ನು ನೋಡಿದ್ದು ನಾನು ಯೇಸುವನ್ನೇ. ನಾನು ಎನಿಸಿಕೊಂಡಿದ್ದೆ ಸೈನ್ಸೇ ದೇವರು. ಎಲ್ಲ ನಾನು ಅಜ್ಞಾನದಲ್ಲಿ, ಅವಿಶ್ವಾಸದಲ್ಲಿ ದೇವರನ್ನು ದೂರಿಸ್ತಾ ಇದ್ದೆ. ಆದರೆ ಯೇಸು ದೇವರೆಂದು ಹೇಳಿ ನಾನು ನಂಬದೆ ಹೋದೆ. ನನ್ನ ಇಷ್ಟು ಜೀವನ ಇದುವರೆಗೆ ನಾನು ನನ್ನ ಜೀವನವನ್ನು ಹಾಳು ಮಾಡಿದೆ. ಆದರೆ ಇವತ್ತು ಗೊತ್ತಾಯಿತು, ನನ್ನ ರಕ್ಷಕ, ನನ್ನ ಯೇಸು ನನಗಾಗಿ ಬಂದಿದ್ದಾರೆ, ನನಗಾಗಿ ಸತ್ತಿದ್ದಾರೆ, ನನಗಾಗಿ ಪುನರುತ್ಥಾನಗೊಂಡಿದ್ದಾರೆ. ಮತ್ತೆ ಮರಳಿ ಅವರು ಮತ್ತೆ ಬರ್ತಾರೆ ಎಂದು ನಾನು ವಿಶ್ವಾಸಿದ್ದೆ. ನನ್ನ ಅಣ್ಣ, ಈ ಶುಭ ಸಂದೇಶವನ್ನು ನಾನು ಸಾರಬೇಕಣ್ಣ. ಹೌದಾ? ನಿನ್ಗೂ ಸಾರಬೇಕಾ? ಹೌದು. ಖಂಡಿತ. ನಾನು ನೀನು ಎಲ್ಲರೂ ಸೇರಿ ಸಾರೋಣ. ಹೌದು. ಈ ಪ್ರತಿ ತಿಂಗಳ ಎಲ್ಲರಿಗೆ ನೀನು ಹೇಳಬೇಕು. ಹೌದು. ಪ್ರತಿ ತಿಂಗಳ ಮೊದಲ ಭಾನುವಾರ ಹೋಲಿ ಟ್ರಿನಿಟಿ ಚರ್ಚ್ ಬೆಂಗಳೂರು ಮೈಲಸಂದ್ರದಲ್ಲಿ ಧ್ಯಾನ ಕೂಟ ಇದೆ. ಅಲ್ಲಿ ದೇವರ ವಾಕ್ಯದ ಬೋಧನೆ ಇದೆ, ಸ್ತುತಿ ಆರಾಧನೆ ಇದೆ, ಕೌನ್ಸ್ಲಿಂಗ್ ಇದೆ, ಆಮೇಲೆ ಬಲಿ ಪೂಜೆ ಇದೆ. ನೋಡು, ಅಲ್ಲಿ ನೀನು ಬಂದರೆ ಖಂಡಿತವಾಗಿಯೂ ಆ ಯೇಸುವನ್ನು ನೀನು ಅನುಭವಿಸಬಹುದು. ಅದು ಮಾತ್ರವಲ್ಲ, ಅದಕ್ಕಿಂತ ಮುಂಚೆ 2 ದಿನ ಮುಂಚೆ ಉಪವಾಸ ಪ್ರಾರ್ಥನೆ ಇದೆ, ಶುಕ್ರವಾರ ಮತ್ತು ಶನಿವಾರ. ಅಲ್ಲಿ ಕೂಡ ನೀನು ಬಂದರೆ ಖಂಡಿತವಾಗಿಯೂ ಯೇಸುವನ್ನು ನೀನು ಅನುಭವಿಸಬಹುದು. ನಾನು ಬರ್ತೀನಣ್ಣ. ಆ ಅನುಭವ ಯಾರಿಗೂ ಸಿಗಲ್ಲ, ಆ ಪ್ರೀತಿ ಯಾರಿಗೂ ಸಿಗಲ್ಲ. ಈ ಲೋಕದ ಅನುಭವ ಅಲ್ಲ ಅದು, ಅದು ದೇವರ ಅನುಭವ. ಲೋಕ ಇಡೀ ಸಮಸ್ತವನ್ನು ಸೃಷ್ಟಿಸಿದ ಆ ದೇವರ ಅನುಭವ ನಿನಗೆ ಸಿಗುತ್ತೆ ಮಗನೇ. ನಾವು ಹೋಗೋಣ, ನೀವು ಕೂಡ ಬನ್ನಿ. ಮೊದಲು ನಾವೀಗ ಆರಾಧನೆ ಮಾಡುವ, ದೇವರಿಗೆ ಸ್ತುತಿಸುವ. ನಾವು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಒಂದೊಂದು ನಿಮ್ಮ ನೆನಪಿಗೆ ತಂದುಕೊಳ್ಳಿ ಪ್ರತಿಯೊಬ್ಬರು. ಮೊದಲು ನಾವು ಅವರಿಗೆ ಆರಾಧನೆ ಮಾಡುವ. ಎಲ್ಲರೂ ಮೊಣಕಾಲೂರಿ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು.
ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನೋಡಿ ಪ್ರಿಯರೇ, ನಾವು ಈಗ ದೇವರ ವಾಕ್ಯವನ್ನು ಓದೋಣ. ಯೋವನನ ಅಧ್ಯಾಯ 3 ವಾಕ್ಯಗಳು 16ರಿಂದ ನಾವು ಓದುವುದಾದರೆ, ದೇವರು ಲೋಕವನ್ನು ಅಂದರೆ ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ. ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಆ ತೀರ್ಪು ಏನೆಂದರೆ, ಜ್ಯೋತಿ ಜಗತ್ತಿಗೆ ಬಂದಿತು, ಮಾನವರಾದರೂ ತಮ್ಮ ದುಷ್ಕೃತ್ಯಗಳಿಂದಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು, ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ದೇವರ ವಾಕ್ಯವಿದು. ನೋಡಿ ಸಹೋದರ ಸಹೋದರರೇ, ಈ ಶುಭ ಸಂದೇಶವನ್ನು ದೇವರು ಯೇಸು ಕ್ರಿಸ್ತರ ಮುಖಾಂತರ ಆ ನೀತಿವಂತಿಗೆ ಹೇಗೆ ಕೊಟ್ಟಿದ್ದಾರೆ ಎಂಬುದನ್ನು ನಾವೆಲ್ಲರೂ ಸಾರಬೇಕು. ಯಾಕೆಂದರೆ ನೀವು ನೋಡ್ತಾ ಇದ್ದೀರಿ, ಈಗ ನಿಮಗೀಗ ವಾಕ್ಯದ ಅರಿವೇ ಆಗಿದೆ. ಈ ಲೋಕದ ಜನಗಳು ಹೇಗೆ ಜೀವ ನಡೆಸ್ತಾರೆ ನಿಮ್ಮನ್ನು ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ದೇವರ ವಾಕ್ಯದ ಮುಂದೆ ನೋಡುವಾಗ ಅವರು ಯಾರು? ನಮ್ಮವರಾಗಿದ್ದಾರೆ. ಅವರನ್ನು ಈ ವಾಕ್ಯದ ಮೂಲಕ ನಾವೆಲ್ಲರೂ ಸೇರಿ ಯೇಸುವಿನ ಹತ್ರ ತಂದು ಬರುವೋಣ. ಬನ್ನಿ ನಾವೆಲ್ಲರೂ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು. ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು. ಇವತ್ತು ನೀವು ಯಾರೆಲ್ಲ ಕಾರ್ಗತ್ತಲ ಕಣಿವೆಯಲ್ಲಿ ವಾಸಿಸ್ತಾ ಇದ್ದೀರೋ, ಇವತ್ತು ನೀವು ಯಾರೆಲ್ಲ ಮರಣದ ಛಾಯೆಯಲ್ಲಿ ಬದುಕ್ತಾ ಇದ್ದೀರೋ, ನಿಮಗೆ ಬೆಳಕು ಬಂದಿದೆ, ನಿಮಗೆ ಜೀವ ಬಂದಿದೆ, ನಿಮಗೆ ರಕ್ಷಣೆ ಬಂದಿದೆ, ನಿಮಗೆ ಆನಂದ ಬಂದಿದೆ, ನಿಮಗೆ ಪ್ರೀತಿ ಬಂದಿದೆ, ನಿಮಗೆ ಸಮಾಧಾನ ಬಂದಿದೆ, ನಿಮಗೆ ಸಂತೋಷ ಬಂದಿದೆ. ನಿಮ್ಮ ದುಃಖಗಳೆಲ್ಲ ಆನಂದವಾಗಿ ಮಾರ್ಪಾಡಾಗಿದೆ. ಏಕೆಂದರೆ ರಕ್ಷಕನಾದ ಯೇಸು ನಿನಗೋಸ್ಕರ ಸತ್ತಿದ್ದಾರೆ. ಆತನ ಮರಣ ನಿನಗೋಸ್ಕರ ಮಾತ್ರವೇ ಆಗಿದೆ. ಪ್ರಿಯರೇ, ಇವತ್ತು ನಾವು ನೋಡಿದಂಥ ಸ್ಕಿಟ್ ಇವತ್ತಿನ ಪರಿಸ್ಥಿತಿ. ಪ್ರಿಯರೇ, ಈ ಸ್ಕಿಟ್ಟನ್ನು ನೋಡುವಾಗ ನಿಮಗೆ ಏನು ನೆನಪು ಬರ್ತಾ ಇದೆಯೋ ಬರ್ತಾ ಇಲ್ವೋ ಗೊತ್ತಿಲ್ಲ. ನನಗೆ ನೆನಪು ಬರ್ತಾ ಇರೋದು ನನ್ನ ಊರಿನ ಪರಿಸ್ಥಿತಿ. ಎಷ್ಟೊಂದು ಹೀನ ಪರಿಸ್ಥಿತಿ ಆಗಿದೆ ನನ್ನ ಊರಿನ ಪರಿಸ್ಥಿತಿ. ನೀವೊಬ್ಬೊಬ್ಬರು ನೀವಿರುವಂಥ ಊರುಗಳನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ. ನಿಮ್ಮ ಹೃದಯ ಒಡೆದು ಪುಡಿ ಪುಡಿ ಆಗ್ತಾ ಇಲ್ವಾ? ಕಲ್ಲಾದ ನಿಮ್ಮ ಹೃದಯ ಕರಗ್ತಾ ಇಲ್ವಾ? ನಿಮ್ಮ ಅಕ್ಕಪಕ್ಕ ಮನೆಯವ್ರನ್ನ ನೋಡಿ ಸಂತೋಷ ಆಗ್ತಾ ಇದೆಯಾ? ಏನಾಗ್ತಾ ಇದೆ? ಪವಿತ್ರಾತ್ಮರು ನಿಮ್ಮೊಳಗಡೆ ಇದ್ದಾರೆ, ನೀವು ದೇವರ ಮಕ್ಕಳಾಗಿದ್ದೀರಿ ಎಂದು ಗೊತ್ತಿದೆ. ಆದರೆ ಯಾರಿಗೂ ಕೂಡ
ಶುಭ ಸಂದೇಶವನ್ನು ಸಾರುವಂಥ ವಿಷಯದಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಡ್ತಾ ಇಲ್ಲ ಪ್ರಿಯರೇ. ದಾನಿಯೇಲ ಎಷ್ಟು ಸಾರಿ ಪ್ರಯತ್ನ ಪಟ್ಟ, ಎಷ್ಟು ಸಾರಿ ಫೇಲ್ ಆದ, ಆದರೆ ಆತನು ಬಿಡಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರ ಸೇವೆಯಲ್ಲಿ ನೀವು ಪಡುವಂಥ ಪ್ರಯಾಸ ಎಂದಿಗೂ ವ್ಯರ್ಥ ಆಗೋದಿಲ್ಲ, ಎಂದಿಗೂ ನಿಷ್ಫಲ ಆಗೋದಿಲ್ಲ. ನೀವು ಏನನ್ನು ಬಿತ್ತನೆ ಮಾಡ್ತೀರೋ ನೀವು ಅದನ್ನು ಕೊಯ್ಲು ಮಾಡುವವರಾಗಿದ್ದೀರಿ. ನಿನ್ನ ಕುಟುಂಬದಲ್ಲಿ, ನಿನ್ನ ಊರಿನಲ್ಲಿ, ನಿನ್ನ ತಂದೆಯಲ್ಲಿ, ನಿನ್ನ ತಾಯಿಯಲ್ಲಿ, ನಿನ್ನ ಮಗನಲ್ಲಿ, ಮಗಳಲ್ಲಿ, ನಿನ್ನ ನೆರೆಹೊರೆಯವರಲ್ಲಿ, ನಿನ್ನ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರೀತಿಯ ಸಹೋದರನೇ, ದೇವರ ಮಗನೇ, ನೀನು ಏನನ್ನು ಬಿತ್ತನೆ ಮಾಡ್ತೀಯೋ ಅದನ್ನು ನೀನು ಕೊಯ್ಯುವವನಾಗಿದ್ದೀಯಾ. ಇವತ್ತು ನೀನು ಬಿತ್ತನೆ ಮಾಡ್ತಾ ಇರೋದು ಪಾಪನ? ಇವತ್ತು ನೀನು ಬಿತ್ತನೆ ಮಾಡ್ತಾ ಇರೋದು ಕುಡುಕುತನನ? ಇವತ್ತು ನೀನು ಬಿತ್ತನೆ ಮಾಡ್ತಾ ಇರೋದು ದ್ವೇಷನ? ಇವತ್ತು ನೀನು ಬಿತ್ತನೆ ಮಾಡ್ತಾ ಇರೋದು ಲೋಕದ ವ್ಯಾಮೋಹವನ್ನ? ಇವತ್ತು ನೀನು ಬಿತ್ತನೆ ಮಾಡ್ತಾ ಇರೋದು ಹಣದ ವ್ಯಾಮೋಹ ಎಂಬಂತ ವಿಷದ ಬೀಜವನ್ನ? ಖಂಡಿತವಾಗಲೂ ನಾವು ಶುಭ ಸಂದೇಶವನ್ನು ಬಿತ್ತನೆ ಮಾಡಬೇಕು ಪ್ರಿಯರೇ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ದೇವರು ನಮ್ಮನ್ನ ಯಾಕೆ ಈ ಕೊಯ್ನೋನಿಯ ಹತ್ತಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅಂದರೆ, ಕಳೆ ಬಿತ್ತುವಂತ ಕೇಡಿಗನನ್ನು ಒಡೆದು ಓಡಿಸಿ ಎಲ್ಲ ಕಡೆ ಶುಭ ಸಂದೇಶ ಎಂಬ ಬೀಜವನ್ನು ಬಿತ್ತಲು ನಿನಗೆ ಶಕ್ತಿ ಬೇಕಾಗಿದೆ. ಯೇಸು ಹೇಳುವಂತ ಮಾತು, ಸ್ವರ್ಗದಿಂದ ಇಳಿದು ಬರುವಂತ ಶಕ್ತಿಯಿಂದ ಭೂಷಿತರಾಗುವವರೆಗೂ ಈ ಕೊಯ್ನೋನಿಯ 10 ಧ್ಯಾನಕೂಟವನ್ನು ಬಿಟ್ಟು ಹೋಗಬೇಡಿ. ಪರಿಶುದ್ಧಾತ್ಮರೇ, ಈ ರಾತ್ರಿಯ ವೇಳೆಯಲ್ಲಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಒಂದು ಪರಿಶುದ್ಧವಾದ ಬಲ, ನಿಮ್ಮ ಪರಿಶುದ್ಧವಾದ ಶಕ್ತಿ ತುಂಬಲ್ಪಡಲಿ ಅಪ್ಪ. ಎಲ್ಲ ದುರ್ಬಲತೆಗಳು ದೂರವಾಗಲಿ, ಎಲ್ಲ ಸೈತಾನನ ನೊಗಗಳು ಮುರಿಯಲ್ಪಡಲಿ, ಆತನ ಸ್ವಾಧೀನಗಳು ಲಯವಾಗಿ ಹೋಗಲಿ. ಪ್ರತಿಯೊಬ್ಬೊಬ್ಬರು ಕಳೆ ಬಿತ್ತುವಂಥ ಕೇಡಿಗನನ್ನು ಒಡೆದು ಓಡಿಸುವಂಥ ಉತ್ತಮ ಕೊಯ್ಲುಗಾರರಾಗಿ ಮಾರ್ಪಾಡಾಗಿ ಇಲ್ಲಿಂದ ಹೊರಡುವಂತೆ ಆಗಲಿ ಅಪ್ಪ. ಯಾರು ಕೂಡ ಬಂದ ಅವಸ್ಥೆಯಲ್ಲಿಯೇ ಹೋಗದೆ ಪ್ರತಿಯೊಬ್ಬೊಬ್ಬರು ಎಲ್ಲರೂ ಕೂಡ ಶುಭ ಸಂದೇಶ ಎಂಬ ಕುಡುಗೋಲನ್ನು ಹಿಡಿದು ಆತ್ಮಗಳನ್ನು ಕೊಯ್ಲು ಮಾಡುವಂಥ ಕೊಯ್ಲುಗಾರರಾಗಿ ಮಾಡಲು ಬೇಕಾದಂಥ ಒಂದು ಅಭಿಷೇಕ ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ರಿಸೀವ್ ಆಗಲಿ. ಹಾಲೆಲೂಯ. ಎಲ್ಲ ವಿಧವಾದಂಥ ಸೈತಾನನ ಆಲೋಚನೆ, ಆತನ ಪ್ಲ್ಯಾನ್, ಆತನ ಕುತಂತ್ರ ಸಫಲವಾಗೋದಿಲ್ಲ. ಏಕೆಂದರೆ ಯೇಸು ಪ್ರಭು ನಮ್ಮ ಯಜಮಾನನಾಗಿದ್ದಾರೆ. ಯೇಸು ಕ್ರಿಸ್ತನೇ ನಮ್ಮ ಯಜಮಾನನಾಗಿದ್ದಾರೆ. ಆತನ ಆಲೋಚನೆಗಳು ಮಾತ್ರ ನಮ್ಮಲ್ಲಿ ನೆರವೇರುತ್ತದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಕೊಡುತ್ತಿರುವಂಥ ಬಿಡುಗಡೆಗಾಗಿ ಸ್ತೋತ್ರ, ಕೊಟ್ಟಂತ ಸತ್ಯದರಿವಿಗಾಗಿ ಸ್ತೋತ್ರ, ನಿಮ್ಮ ಅನುಭವಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಪಿತನೇ, ಈ ಸಮಯದಲ್ಲಿ ರಾತ್ರಿಯ ಸಮಯವನ್ನು ನಿಮ್ಮ ಕರಗಳಿಗೆ ಸರೆಂಡರ್ ಮಾಡ್ತಾ ಇದ್ದೇವೆ. ಹಾಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು. ಪ್ರಭು ಕಾಯ್ದು ಕಾಪಾಡುವನು ನಮ್ಮೊಬ್ಬೊಬ್ಬರನ್ನು. ಪಿತನೇ, ಸುಖಕರವಾದ ಒಂದು ನಿದ್ದೆ ಎಲ್ಲರೂ ಮಾಡುವಂತೆ ಆಗಲಿ. ಮುಂಜಾನೆ ಬೇಗನೆ ಎದ್ದು ನಿಮ್ಮ ಸಾನ್ನಿಧ್ಯಕ್ಕೆ ಬರಲು ಬೇಕಾದಂಥ ಬಲ ಪ್ರತಿಯೊಬ್ಬೊಬ್ಬರಲ್ಲೂ ತುಂಬಲ್ಪಡಲಿ. ನೀವು ಹೇಳಿದ್ದೀರಿ ಅಪ್ಪ, ಪ್ರತಿಯೊಂದು ದಿನವೂ ನನ್ನ ದಿನವಾಗಿದೆ ಎಂದು. ನಾಳೆ ಕೂಡ ನಿಮ್ಮ ದಿನದಲ್ಲಿ ನಾವು ಆನಂದಿಸಲು, ಸಂತೋಷದಿಂದ ಎದ್ದು ಬರಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಪ್ರೀತಿಸಲು ಈ ಹೃದಯ